ವಾಟ್ ನೆಕ್ಸ್ಟ್? ಈಗ ಜನ ಎಲ್ಲ ನನ್ನ ಗೌರಿನೇ ಅಂತ ಇದ್ದಾರೆ, ಬಟ್ ಅದಕ್ಕಿಂತ ಬೇರೆ ಇದೆಯಲ್ವಾ ನನ್ನ ಲೈಫಲ್ಲಿ. ಆದರೆ ನಾನು ಯಾವಾಗ ಬೇರೆಯವ್ರನ್ನ ನೋಡೋಕ್ಕೆ ಶುರು ಮಾಡೋದ್ನೋ, ನಾನು ಕಲಿದೇ ಇರೋದು ಇಲ್ಲಿ ಮಾಡೋಕ್ಕೆ ಸಾಕಷ್ಟಿದೆಯಲ್ಲ ಅಂತ. ಬೇರೆ ಹೀರೋಯಿನ್ಸ್ ನೋಡಿದಾಗ ಕೆಲವರು ತುಂಬ ಗ್ಲ್ಯಾಮರಸ್ ಆಗಿ ಚೆನ್ನಾಗಿ ಕಾಣ್ತಾರೆ. ನನಗೆ ಅದನ್ನು ಪುಲ್ ಆಫ್ ಮಾಡೋಕ್ಕೆ ಟ್ರೈ ಮಾಡಿ ಸೋತಿದ್ದೀನಿ. ಬೇಕು ಅನ್ನೋನು ಬಡವ, ಸಾಕು ಅನ್ನೋನು ಶ್ರೀಮಂತ. ಚೆನ್ನಾಗಿ ಮಾತಾಡಬಲ್ಲೆ, ನಾನು ಹಾಡು ಹೇಳ್ತೀನಿ, ಕತೆ ಬರೀತೀನಿ, ಕತೆಗಳನ್ನ ಅರ್ಥ ಮಾಡ್ಕೋತೀನಿ, ಈ ಥರದ್ದು ಗೊತ್ತು. ತೆಲುಗುನಲ್ಲಿ ಪುಸ್ತಕ ಬಿಡುಗಡೆ ಆದರೆ 500 ಕಾಪಿ ಹೋದರೆ ವಾವ್ ಅಂತೆ. ನನ್ನ ಕತೆ ಡಬ್ಬಿ 20,000 ಕಾಪಿ ಹೋಗಿದೆ. ಅಂದರೆ ಇಲ್ಲಿರೋ ಜನ ಎಷ್ಟು ರ್ಯಾಷನಲ್ ಮತ್ತು ಇಂಟೆಲೆಕ್ಚುಯಲ್ ಕನ್ನಡದವರು ಅಂತ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇಟ್ಸ್ ರಂಜನಿ ರಾಘವನ್. ಹಾಯ್ ರಂಜನಿ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಆಲ್ ಗುಡ್. ಸೊ ನಾರ್ಮಲಿ ಹೆಂಗೆ ದಿನ ರುಟೀನ್ ಅಂತೆಲ್ಲ ಸ್ಟಾರ್ಟ್ ಆಗೋದು? ರಂಜನಿದು ಏನಾದ್ರು ಪ್ರೋಟೋಕಾಲ್ಸ್ ಇದೆಯಾ? ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನೆಲ್ಲ ಮಾಡಿದ್ರೇ ನಂದು ಒಂದಿನ ಆ ಥರದ್ದು ಏನೂ ಇಲ್ಲ. ನಾನು ಇದನ್ನು ಶುರು ಮಾಡಿದಾಗಿಂದ ನನಗೆ ಹೇಗೆ ಅಂದರೆ, ಈಗ ಒಂದು ಫಿಕ್ಸ್ಡ್ ವರ್ಕು ಅಥವಾ ಈ ಥರದ್ದೇನೋ ಇತ್ತು ಅಂದರೆ ಮೈಂಡ್ ಅಷ್ಟಕ್ಕೆ ಸೆಟ್ ಆಗಿರುತ್ತೆ. ನಾನು ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಇಷ್ಟೊತ್ತಿಗೆ ಇದು ಮಾಡ್ತೀನಿ. ನಾನು ನನ್ನ ಈ ಕೆರಿಯರ್ ಬಂದಾಗಿಂದನೂ ನನ್ನನ್ನು ಯೋಚನೆ ಮಾಡಿದ್ರೆ ಐ ಹ್ಯಾವ್ ಆಲ್ವೇಸ್ ಟ್ರೈ ಟು ಎಕ್ಸ್ಪ್ಲೋರ್ ಮೋರ್ ಆ್ಯಂಡ್ ಮೋರ್. ಫಸ್ಟು ಆ್ಯಕ್ಟ್ರ್ ಆಗಬೇಕು ಅಂತ ಬಂದೆ. ಫಸ್ಟ್ ಮಾಡಿದಾಗ ನಾನು ಒಂದು ಹೀರೋ ತಂಗಿ ರೋಲ್ ಮಾಡಿದ್ದೆ. ಅದು ಮಾಡ್ತಾ ಇರುವಾಗ ನನಗೆ ಅಲ್ಲಿ ಮುಖ್ಯ ಪಾತ್ರಧಾರಿ ನಾನು ಚೆನ್ನಾಗಿ ಆ ಡೈಲಾಗ್ಸ್ನ ನನಗೆ ಹೇಳೋಕ್ಕಾಗತ್ತೆ ಅಂತ ಅನಿಸಿದಾಗ ಅದಕ್ಕೆ ಟ್ರೈ ಮಾಡಿದೆ. ಅದನ್ನು ಮಾಡ್ತಾ ಇರುವಾಗ ಇನ್ಯಾರೋ ಕ್ಯಾಮ್ರಾಮನ್ ಡೈರೆಕ್ಟ್ರ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ನೋಡೋಕ್ಕೆ ಶುರು ಮಾಡಿದೆ. ಡೈರೆಕ್ಟ್ರ್ ನೋಡಿದ್ಮೇಲೆ ಸ್ಕ್ರಿಪ್ಟನ್ನು ನೋಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ನನ್ನ ಯೋಚನೆಗಳು ಬದಲಾಗ್ತಾ ನನಗೆ ಫಿಕ್ಸ್ಡು ಅಂತ ಏನೂ ಉಳ್ಕೊಳ್ಳೇ ಇಲ್ಲ. ಸೊ ನಾನು ವ್ಯಕ್ತಿಗತ ಹೇಗೆ ನಮ್ಮ ಶೋ ಜಸ್ಟ್ ಕ್ಯೂರಿಯಸ್ ಇದೆಯೋ, ನೀವು ಒಂಥರ ಯು ಆಲ್ವೇಸ್ ವೆರಿ ಕ್ಯೂರಿಯಸ್. ಕ್ಯೂರಿಯಸ್ ಅಬೌಟ್ ಮೈ ಓನ್ ಲೈಫ್ ಆ್ಯಂಡ್ ಎಬಿಲಿಟೀಸ್. ನನಗೆ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡೋಣ, ಆ ಥರ. ನನಗೀಗ ಫಿಕ್ಸ್ ಆಗೋಕ್ಕೆ ಇಷ್ಟ ಇಲ್ಲ. ಈಗ ಇದು ಗೊತ್ತು ನನಗೆ, ನಾನು ಇವತ್ತು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿದ್ರೆ ನನಗೆ ಸಖತ್ ಬೋರ್ ಹೊಡಿಯುತ್ತೆ. ಇದು ನಾನು ಮಾಡಿದ್ದೀನಲ್ಲ, ಇದನ್ನು ಮತ್ತೆ ಮಾಡಬೇಕಲ್ಲ, ಅದು ನನಗೆ ಗೊತ್ತಿಲ್ಲ. ಇವತ್ತು ನಲ್ಲಿ ಏನೋ ಹುಟ್ಟತ್ತೆ ಅಲ್ಲಿ ಅಂತ ಅಂದಾಗ, ಅಥವಾ ಭಯ ಆದಾಗ, ಒಂಥರ ಒಂದು ವಲ್ನರಬಿಲಿಟಿ ಸ್ಟೇಟೋ ಅಥವಾ ಅದು ನನಗೆ ಸಖತ್ ಖುಷಿ ಕೊಡೋ ಅಂಥ ವಿಷಯ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಕಂಫರ್ಟ್ ಝೋನ್ ಇಸ್ ಯುವರ್ ಎನಿಮಿ ಅಂತ. ಸೊ ಲುಕ್ಸ್ ಲೈಕ್ ಚಾಚು ತಪ್ಪದೆ ಅದನ್ನು ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದೆ ಒಂದು ಪಾಲಿಸ್ತಾ ಇದ್ದೀರಾ. ಇರ್ಬೋದು. ಅಂದರೆ ಅಟ್ಲೀಸ್ಟ್ ಸೀರಿಯಲ್ಗಳು ಸಕ್ಸಸ್ಫುಲ್ ಆದಾಗ ಒಂದು ಕಂಫರ್ಟ್ ಝೋನ್ ಬಂದ್ಬಿಡತ್ತೆ. ಇಲ್ಲ ಚೆನ್ನಾಗಾಗ್ತಾ ಇದೆ, ಅಟ್ಲೀಸ್ಟ್ ತಿಂಗ್ಳಿಗೆ ಇಷ್ಟು ದುಡ್ಡು ಬರುತ್ತೆ, ಜನ ನಿನ್ನನ್ನು ಇಷ್ಟಪಡ್ತಿದ್ದಾರೆ, ಈಗ ಇನ್ನೇನೋ ಕಮಿಟ್ ಮಾಡ್ಕೋಬೋದು, ಅದಿದ್ದೇನೇನೋ ಕಮಿಟ್ಮೆಂಟ್ ಮಾಡ್ಕೋಬೋದು ಅಂತ ಒಂದು ಸಣ್ಣ ಕಂಫರ್ಟ್ ಝೋನ್ ಬರುತ್ತೆ. ಅಷ್ಟರೊಳಗೆ ಲೈಫ್ ತೋರಿಸ್ಬಿಟ್ಟಿರುತ್ತೆ, ಇಲ್ಲಿ ನೋಡಿ ಇದಕ್ಕಿಂತ ಇನ್ನೂ ದೊಡ್ಡ ಶೋ ಬರ್ತಾಯಿದೆ ಅಲ್ಲಿ, ಇನ್ನೂ ನೆಕ್ಸ್ಟ್ ಯಾರೋ ಬರ್ತಿದ್ದಾರಲ್ಲಿ, ನೀನು ಏನು ಮಾಡ್ತಿದ್ಯಾ, ಇದಕ್ಕೆ ಕಲ್ತ್ಕೊಂಬಿಟ್ಟು ಇದೊಂದೇ ಪಾತ್ರಕ್ಕೆ ನನಗೆ ಬರೋದು ಅಂತ ಕೂತ್ಕೋತೀಯಾ, ಡೂ ಸಮಥಿಂಗ್ ಎಲ್ಸ್, ಟ್ರೈ ಟು ಎಕ್ಸ್ಪ್ಲೋರ್ ಸಮಥಿಂಗ್ ಎಲ್ಸ್ ಅಂತ ನನ್ನ ಮನಸ್ಸು ಹೇಳೋಕ್ಕೆ ಶುರು ಮಾಡುತ್ತೆ. ಸೊ ನಿಮ್ಮ ಥಾಟ್ಸ್ ಆ್ಯಸ್ ರಂಜನಿ, ಬಿಕಾಸ್ ವಿ ಆಲ್ ಸೀನ್ ಯು ಕನ್ನಡತಿ ಅಂದ ತಕ್ಷಣವೇ ಇವತ್ತು ಕರ್ನಾಟಕದ ಎಲ್ಲ ಹೆಣ್ಮಕ್ಳ ರೆಪ್ರೆಸೆಂಟೇಷನ್ ನೀವು. ಕನ್ನಡತಿ ಅಂದ ತಕ್ಷಣ ರಂಜನಿ ಅಂದರೆ ದಟ್ಸ್ ದ ಸೀರಿಯಲ್ದು ಒಂದು ಫೇಮ್ ಆಗಿರಲಿ, ಅದು ನೀವು ನಿಭಾಯಿಸಿದ ರೀತಿ ಆಗಿರಲಿ, ಪ್ರತಿ ಸತಿ ಒಂದು ಕನ್ನಡ ಪದಾನ ಹೇಳ್ಕೊಡ್ತಾ ಇದ್ರಲ್ಲ, ಇದರ ಬಳಕೆ ಹೀಗೆ ಹಾಗೆ. ಸೊ ಒಂದು ಪಾತ್ರವಾಗಿ ನೀವು ಜನಗಳ ಮನಸ್ಸಲ್ಲಿ ಉಳ್ಕೊಂಡಿದ್ದ ಪಾತ್ರ ಇದೆಯಲ್ಲ, ಅದರ ಗಾತ್ರ ಹೆಚ್ಚಿದೆ. ಸೊ ಇದೆಲ್ಲ ಆಗ್ತಾ the question has to be initial ನಿಮ್ಮ ಡೇಸ್ ಆಫ್ ಸೀರಿಯಲ್ಲು ನಿಮಗೆ ಯಾವ್ಯಾವುದನ್ನು ಹೇಳ್ಕೊಡ್ತು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ? ನನಗೆ ಈ ಫೀಲ್ಡ್ನಲ್ಲಿ ನಾನು ಬಂದಿದ್ದು ನನ್ನ ಒಳಗಡೆ ಇರೋ ಒಂದು ಕಾಲ್ನ ಅಟೆಂಡ್ ಮಾಡೋಕ್ಕೆ. ನನಗೆ ಏನು ನಿಮ್ಮ ಕಾಲ್? ನನ್ನ ಕಾಲು ನಿನಗೆ ಹೋಗಿ ಆ್ಯಕ್ಟ್ ಮಾಡು ಅನ್ನೋ ಒಂದು ಇದು. ಅಂದರೆ ಅದು ಚಿಕ್ಕ ವಯಸ್ಸಿಂದನೇ ಇತ್ತು ಅನಿಸುತ್ತೆ. ಕಲೆನಲ್ಲಿ ಎಲ್ಲ ಫೈನ್ ಆರ್ಟ್ಸ್ನಲ್ಲಿ ಅದಿತ್ತು. ನಾನು ಸ್ಕೂಲ್ ಡೇಸಿಂದನೂ ನೋಡಿದ್ರೆ, ನಂದು ಇವಾಗ ಫೋಟೋಸು ಅಂತ ಇದ್ರೇ ಅದು ಬ್ಯಾಂಡಿಗೆ ಹೋಗ್ತೀಯಾ, ಬ್ಯಾಂಡಿಗೆ ಹೋಗು, NCCಗೆ ಹೋಗು ಅಂದರೆ ಆ ರೆಕಗ್ನಿಷನ್ ಮೇ ಬಿ ಎಲ್ಲೋ ಒಂದು ಕಡೆ ಐಡೆಂಟಿಟಿ ಕ್ರೈಸಿಸ್ ಇತ್ತು ಅನಿಸುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಅಂದರೆ ನಾನು ಗುರ್ತಿಸ್ಕೋಬೇಕು, ನನ್ನನ್ನು ಜನ ಇಷ್ಟಪಡಬೇಕು, ಪ್ರಶಂಸೆ, ಆ ಪ್ರಶಂಸೆ ಇದೆಯಲ್ಲ ಅದೇ ಕಾಲು.
ಅದು ಕರ್ಕೊಂಡು ಬಂತು ಅನಿಸುತ್ತೆ. ಅಂದರೆ ಬೇರೆ ಕಡೆ ಇವಾಗ ಒಂದು ಆತ್ಮತೃಪ್ತಿ, ಇನ್ನೊಂದು ಪ್ರಶಂಸೆ, ಆ 2 ಡಿಫ್ರೆಂಟ್ ಥಿಂಗ್ಸ್. ಆ ಒಂದು ಕಾನ್ಫ್ಲಿಕ್ಟ್ ನಡೀತಾನೆ ಇರುತ್ತೆ ಅನಿಸುತ್ತೆ ಈವನ್ ಟುಡೇ. ಸೊ ಟ್ರೂ. ಆ ಮೇ ಬಿ ಎಲ್ಲರೂ ಆ ಒಂದು ಪ್ರಾಸೆಸ್ನಲ್ಲೇ ಇರ್ತೀವಿ ನಾವು. ಎವ್ರಿಬಡಿ ಲೈಕ್ಸ್ ರೆಕಗ್ನಿಷನ್, ಎವ್ರಿಬಡಿ ವಾಂಟ್ಸ್ ಟು ಬಿ ಯಾ ಹರ್ಡ್ ಅಥವಾ ಅಟ್ ದ ಸೇಮ್ ರೆಸ್ಪೆಕ್ಟೆಡ್. ಟೈಮ್ ಆಗ ನಾವು ತಗೊಳ್ಳೋ ಡಿಸಿಷನ್ಸು ಮತ್ತು ಆಗ ಬರೋ ಕ್ವೆಶನ್ಸ್ ಇದೆಯಲ್ಲ ಸುಮಾರು. ನಾನು ಫಸ್ಟ್ ಬೆಂಚರ್, ಯಾವ ಕ್ವೆಶನ್ ಯಾರು ಕೇಳೋದು, ನಾನು ಕ್ವೆಶನ್ಗೆ ಉತ್ತರ ಕೊಡಬೇಕು, ನಾನು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಗೆಲ್ಲಬೇಕು. ಗೋ ಗೆಟ್ ಅ ಹಸ್ಲರ್. ಎಸ್, ಅದಕ್ಕೆ ಎಷ್ಟೊಂದು ಸಲ ಆ ಒಂದು ಜರ್ನಿಲಿ ದಡ್ಡತನೂ ಇರಬಹುದು. ಎಲ್ಲದೂ ಬ್ರಿಲಿಯನ್ಸ್ ಅಂತಲೇ ಹೇಳೋಕ್ಕಾಗಲ್ಲ. ಒಂಥರ ಒಂದು ಹುಂಬತನ, ದಡ್ಡತನ ಅಂತಾರಲ್ಲ, ಅವೆಲ್ಲ ಜೊತೆಗೆ ಸೇರಿರುತ್ತೆ. ಅದಕ್ಕೆ ನಮಗೆ ಸುಮ್ಮನೆ ಎಲ್ರಿಗಿಂತ ನಾನಿರೋ ಆಗಬೇಕು ಅನ್ನೋ ಒಂದು ಯೋಚನೆನೇ ಅದರಲ್ಲಿ ಒಂದು ದೇರ್ ಇಸ್ ಒನ್ ಸಿಲ್ಲಿ ಪಾಯಿಂಟ್ ಇನ್ ಇಟ್. ಸೊ ಹಂಗೆ ಹೋಗ್ತಾ ಇದ್ದವಳು, ಏನೂ ಯೋಚನೆ ಮಾಡ್ದಾನೆ ಹೋದೆ. ಅಲ್ಲೇನೋ ನನಗೆ ಸೆಲೆಕ್ಟ್ ಆಗಿಬಿಟ್ಟೆ. ನಾನು ಅಂದ್ಕೊಂಡಿದ್ದು ಓಕೆ, ಅದು ಆ್ಯಕ್ಚುಲಿ ಪೌರಾಣಿಕ ಸೀರಿಯಲ್ಲು, ಕೇಳದಿ ಚೆನ್ನಮ್ಮ ಅಂತ, ನಾಗಾಭರಣ ಸರ್ದು. ಸೊ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟ್ರು. ಅಲ್ಲಿ ಇನ್ನೇನು ಯೋಚನೆ ಮಾಡೋಕ್ಕೆ 2 ಸಲ ಯೋಚನೆ ಮಾಡೋದೇ ಇಲ್ಲ ಅಂತ ಹೋಗಿದ್ದು. ಹಾಗೆ ಸೆಲೆಕ್ಟ್ ಆದರೆ ಅವರು ಕುದುರೆ ಓಡಿಸೋದು, ಕತ್ತಿ ವರ್ಸೆ ಇದೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡಿದ್ರು. ಮೇ ಬಿ ಐ ವಾಸ್ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ಕಮಿಟೆಡ್ ದೇರ್. ನಂಗೆ ಬೇರೆ ಪ್ರೊಡಕ್ಷನ್ ಹೌಸಿಂದ ಕಾಲ್ಸ್ ಬರೋಕ್ಕೆ ಶುರುವಾಯ್ತು. ಅದು ಯಾರೋ ಕಾಂಟ್ಯಾಕ್ಟ್ ಮಾಡೋರು, ಸೀರಿಯಲ್ ಮಾಡ್ತೀರಾ, ಅದು ಮಾಡ್ತೀರಾ, ಅದು ಸರಿಯಾಗಿ ಆಗಲಿಲ್ಲ. ಅದು ಬೇರೆ ಸೀರಿಯಲ್ ಬಂತು. ಸೊ ಯಾವುದೂ ಕೂಡ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದ್ದಿದ್ದು, ಓದೋದು ನಿಲ್ಸೋದು ಬೇಡ, ಮನೇಲಿ ಬೇರೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಇವಳು ಏನು ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ದಾನೆ. ಓದೋದ್ಮೇಲೆ ಅವರಿಗೆ ಇಲ್ಲಿಗೆಲ್ಲ ಬಂದಾಗ ಯುವರ್ ಆನ್ ಯುವರ್ ಓನ್ ಧೈರ್ಯ ಮಾಡಿ ಒಬ್ಬಳೇ ಬರ್ತಾ ಇದ್ದೆ. ಸೀರಿಯಲಲ್ಲಿ ಫಸ್ಟ್ ಎಲ್ಲ ಕಂಫರ್ಟಬಲ್ ಆಗಿರ್ತಾ ಇತ್ತು ನನಗಿದು ನಾನು ಮಾಡಬಲ್ಲೆ ಅಂತ. ಆದರೆ ನಾನು ಯಾವಾಗ ಬೇರೆಯವ್ರನ್ನ ನೋಡೋಕ್ಕೆ ಶುರು ಮಾಡೋದ್ನೋ, ನಾನು ಕಲಿದೇ ಇರೋದು ಇಲ್ಲಿ ಮಾಡೋಕ್ಕೆ ಸಾಕಷ್ಟಿದೆಯಲ್ಲ ಅಂತ. ಅಂದರೆ ಬೇರೆಯವ್ರು ಅಂದರೆ ಯಾರು? ಬೇರೆ ಹೀರೋಯಿನ್ಸ್ಗಳನ್ನ ಅಥವಾ ಟೈಮಲ್ಲಿ ಇದು ಪುಟ್ಗೌರಿ ಮದುವೆ ಬರೋಕ್ಕೂ ಮುಂಚೆ. ಅದಾದಮೇಲೆ ಇಲ್ಲ, ನಾನು ಸೀರಿಯಲ್ ಆದಮೇಲೆ ನನಗೆ ಪುಟ್ಗೌರಿ ಮದುವೆಗೆ ಆಫರ್ ಬಂತು. ನಾನು ಏನು ಮಾಡಿದೆ, ನಾನು ಆಕಾಶದೀಪ ಅಂತ ನನ್ನ ಸೀರಿಯಲ್ ಫಸ್ಟ್ ಮಾಡಿದ್ದು ನಾನು. ಅದರಲ್ಲಿ ತಂಗಿ ರೋಲ್ ಮಾಡ್ತಾ ಇರುವಾಗಲೇ ನಂಗೆ ಅನ್ನಿಸ್ತಾ ಇತ್ತು, ನನಗೆ ತುಂಬ ಕಮ್ಮಿ ಡೈಲಾಗ್ಸ್ ಇರ್ತಾಯಿತ್ತು. ನಾನು ಹೀಗೆ ನೋಡ್ತಾ ಇದ್ದೆ. ನಾನು ನೋಡಿದಾಗ ನನಗೆ ಇಷ್ಟು ನನಗೆ ಪ್ಯಾರಾಗ್ರಾಫ್ ಅಷ್ಟು ಡೈಲಾಗ್ ಕೊಟ್ಟರು ನನಗೆ ಹೇಳಬಲ್ಲೆ, ನನಗದು ಬರುತ್ತಲ್ಲ, ನಾನು ಮಾಡಬೇಕಲ್ಲ ಅಂತ. ಸೊ ಅಲ್ಲಿ ರೋಲು, ಫೇಮು ಅವೆಲ್ಲ ಅಲ್ಲ, ನನಗೆ ಅಬಿಲಿಟಿ ಇದೆ, ನನಗೆ ಮೇನ್ ರೋಲ್ ಮಾಡೋಷ್ಟು ಅಬಿಲಿಟಿ ಇದೆ ನನಗೆ. ಅದನ್ನು ನಾನು ತೊಗೊಂಡ್ರೆ ಹೋಗ್ಬೇಕು ನೆಕ್ಸ್ಟು. ಇಲ್ಲಾಂತಂದರೆ ಇದು ಉಪಯೋಗ ಇಲ್ಲ, ಸೈಡಲ್ಲಿ ನಿಂತ್ಕೊಂಡು ಕಮ್ಮಿ ಡೈಲಾಗ್ಸ್ ಹೇಳೋದು. ನನಗೆ ಐ ಆಮ್ ಮಚ್ ಕೇಪಬಲ್ ಆಫ್ ಡೂಯಿಂಗ್ ಬಿಗರ್ ಥಿಂಗ್ಸ್ ಅಂತ ಆ ಥರ ಅನಿಸಿದ್ದು ನನಗೆ. ಒನ್ ಇಸ್ ಸೆಲ್ಫ್ ಬಿಲೀಫ್. ದಿಸ್ ಇಸ್ ಮೈ ಹೋಲ್ ಸೆಲ್ಫ್ ಬಿಲೀಫ್. ಖಂಡಿತ ನಾನು ಈ ಒಂದೊಂದು ಲೈನ್ ಹೇಳ್ತೀನಿ, ಹೌದು ಅಕ್ಕ, ಇಲ್ಲ ಅಕ್ಕ, ಫಿಟ್ಟಿಂಗ್ ಇಡೋದೇನೋ ಮಾಡ್ತೀನಿ, ಇದಕ್ಕಿಂತ ನನಗೆ ಬೆಟರ್ ಮಾಡೋಕ್ಕೆ ಗೊತ್ತಿದೆ, ಸಿಕ್ಕಿದ್ರೆ ಅದನ್ನು ಮಾಡ್ತೀನಿ, ಇಲ್ಲ ವಾಪಸ್ಸು ಓದೋದು ಅಥವಾ ನನ್ನನ್ನು ಚಾಲೆಂಜ್ ಮಾಡೋ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ನನಗೆ ಆ ಸೀರಿಯಲ್ ಮಾಡುವಾಗ ಬಂದಿದ್ದ ಬೇರೆ ರೋಲ್ಸ್ಗಳನ್ನ ತೊಗೊಂಡಿಲ್ಲ ನಾನು. ಬಟ್ ಐ ಥಿಂಕ್ ಒಂದು ಝೀ ಕನ್ನಡದಲ್ಲಿ CID ಕರ್ನಾಟಕ ಅಂತನೂ ಯಾವುದೋ ಒಂದು ಬಂತಿತ್ತು. ಅದರಲ್ಲಿ ಒಂದು ಎಪಿಸೋಡ್ಗೆ ಫುಲ್ ಫ್ಲೆಜ್ಡ್ ಹೀರೋಯಿನ್ ಕ್ಯಾರೆಕ್ಟರ್, ಅದು ಅಂದರೆ ಏನೋ ವಿಕ್ಟಿಮ್ ಕ್ಯಾರೆಕ್ಟರು. ಅದರಲ್ಲಿ ನನಗೆ ಒಂದು ಸ್ವಲ್ಪ ಸ್ಕೋಪ್ ಸಿಕ್ತು. ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅದನ್ನು ನೋಡಿದ್ಮೇಲೆ ನನಗೆ ಮೇನ್ ರೋಲ್ ಆಫರ್ ಬರೋಕ್ಕೆ ಶುರು ಆಯಿತು. ಪುಟ್ಗೌರಿ ಮದುವೆಗೆ ಇಮಿಡಿಯೇಟ್ ಕಾಸ್ಟಿಂಗ್ ಬೇಕಿದ್ದರಿಂದ ಅದು ಆಗೋಯ್ತು. ಯಾಕಂದರೆ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ಕನ್ನಡತಿ ಅಂತಹ ಒಂದು ಹಿಟ್ ಸೀರಿಯಲ್ ಕೊಟ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ಯಾವುದೋ ಸೀರಿಯಲ್ ಯಾಕೆ ಒಪ್ಕೊಂಡಿಲ್ಲ ಅಂದಾಗ ಯು ಆಲ್ರೆಡಿ ಟೋಲ್ಡ್ ಆ ಕಂಫರ್ಟ್ ಝೋನಿಂದ ಆಚೆಗೆ ಎದ್ದು. ಸೊ ಎವ್ರಿ ಟೈಮ್ ಕಂಫರ್ಟ್ ಝೋನಿಂದ ಆಚೆಗೆ ಬರೋದು ಎಷ್ಟು ಸಾಹಸವಾಗಿ ಕಾಣುತ್ತೋ, ಕೆಲವು ಸತಿ ಮನಿ ಮ್ಯಾಟರ್ಸು. ಆಮೇಲೆ ನಮಗೆ ನಾವು ಒಂದಷ್ಟು ಐಡೆಂಟಿಟಿ, ಇವಾಗ ದಿನ ಬೆಳಗಾದರೆ ನೀವು ಟಿ ವಿನಲ್ಲಿ ಬರ್ತಾ ಇದ್ದಾಗ ರಂಜಿನಿ ಅಂದರೆ ಎಲ್ಲೋದ್ರೂ ಆ ಫ್ಯಾನ್ ಫಾಲೋಯಿಂಗು, ಸೋಷಿಯಲ್ ಮೀಡಿಯಾದಲ್ಲಿರೋ ಕಮೆಂಟ್ಸು, ಅದು ಒಂದು ನಿಮ್ಮ ಸುತ್ತ ನಿಮಗೆ ಆದಂಥ ಒಂದು ಏನನ್ನೋದು ಒಂದು ಫಾಲ್ಸ್ ಪ್ರೈಡ್ ಕೊಡುತ್ತಾ, ಅಥವಾ ಫಾಲ್ಸ್ ಅಲ್ಲ, ಆ ಟೈಮಿಗೆ ಅದು ಒಂದು ಪ್ರೈಡೇ ಅದು. ಈಸ್ ದ್ಯಾಟ್ ಅನ್ ಅಡಿಕ್ಷನ್? ಬಿಕಾಸ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ದಿನ ಬೆಳಗಾದರೆ ಯಾರೋ ನಮ್ಮ ಜೊತೆಗೆ ಸೆಲ್ಫಿ ತೊಗೋತಾ ಇದ್ದಾರೆ, ಆಟೋಗ್ರಾಫು, ಇದೆಲ್ಲ ಎಷ್ಟೊಂದು ಜನ ಇದು ನನ್ನ ಕೆಲಸದ ಬೈ ಪ್ರಾಡಕ್ಟು, ಅವೆಲ್ಲ ಬೋನಸ್ ಅಂತ ನೋಡೋರು ಇದ್ದಾರೆ. ಬಟ್ ಹೌ ಡು ಯು ಲುಕ್ ಅಟ್ ಇಟ್? ಇದು ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ಗಳಾಗಿ ಈ ಹಂತಕ್ಕೆ ಬಂದಿರೋದು. ಇವಾಗ ನಾನೇನೋ ಮೆಚೋರ್ಡಾಗಿ ಹೇಳ್ಬಿಡ್ತಿದ್ದೀನಿ ಅಂತಲ್ಲ. ಡೆಫಿನೆಟ್ಲಿ ಈಗ ಯಾವತ್ತೋ ಒಂದಿನ ನನ್ನ ಜೊತೆ ಸೆಲ್ಫಿ ತೆಗೆಸ್ಕೊಂಡಿಲ್ವಾ, ಇವ್ರಿಗೆ ನಾನು ಗೊತ್ತಿಲ್ವಾ ಅನ್ನೋದ್ರಿಂದ ಹಿಡಿದು ತೆಗೆಸ್ಕೊಂಡಾಗ ಖುಷಿಪಟ್ಟು, ಎಲ್ಲೋ ಒಂದು ಕಡೆ ಅಯ್ಯೋ ಬಿಡ್ರಪ್ಪ, ನನ್ನ ಕೆಲಸ ಮಾಡಬೇಕು, ಅಥವಾ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ, ನನ್ನನ್ನು ಯಾರೂ ನೋಡಬೇಡಿ ಅಂತ ಮುಖಕ್ಕೆಲ್ಲ ಹಾಕ್ಕೊಂಡು ಹೋಗಿ ಎಲ್ಲವೂ ಆಗಿದೆ. ಬಟ್ ಇವಾಗ ನನಗೆ ಅನ್ಸೋದು ಆ ಒಂದು ದ್ವಂದ್ವ, ಈಗ ನೆಕ್ಸ್ಟ್ ಸ್ಟೆಪ್ಪು ನನಗೋಸ್ಕರನಾ ಜನರಿಗೋಸ್ಕರನಾ ಅನ್ನೋದು.
ಈಗ ನಾನು ನನಗೋಸ್ಕರ ಮಾಡ್ಕೊಳ್ಳೋ ಜನರಿಗೋಸ್ಕರ. ಇವಾಗ ನಾನು ನಾನು ಆ್ಯಕ್ಟಿವ್ ಆಗಿದ್ದೆ ಟಿ ವಿಲಿ ಫಾರ್ ದ ಪಾಸ್ಟ್ ಫ್ಯೂ ಇಯರ್ಸ್. ಈಗ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಬಂದ್ಬಿಟ್ಟು ಒಪ್ಕೊಂಬಿಡ್ಲ ಪ್ರಾಜೆಕ್ಟ್ನ, ನನ್ನನ್ನು ಅದು ಬೆಳವಣಿಗೆ ಕಡೆಗೆ ಕರ್ಕೊಂಡು ಹೋಗುತ್ತಾ? ನನಗೇನೋ ಒಂದು ಇದೆಯಲ್ಲ ಅದು, ನನಗೆ ಆಗದೆ ಇರೋದನ್ನು ಮಾಡ್ತೀನಿ ಅಂತ. ಈಗ ನಂಗೆ ಸೀರಿಯಲ್ ಮಾಡೋದು ಕಷ್ಟದ ವಿಷಯ ಅಂತ ಅನ್ನಿಸ್ತಾ ಇಲ್ಲ. ಈಗ ಆ ಪಾತ್ರ ಯಾವುದೇ ಪಾತ್ರ ಕೊಡಲಿ, ನನಗೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೆದರ್ಕೊಳ್ಳೋ ಅಂಥ ಸ್ಥಿತಿಲಿ ಇಲ್ಲ ನಾನು. ಗೊತ್ತು ಬಿಡು ಅಂತ. ಮತ್ತು ಆ ಥರ ಬರೆಯೋದು ಕಷ್ಟನೇ. ಇವಾಗ ಸೀರಿಯಲಲ್ಲಿ ಆ ಟೆಂಪ್ಲೇಟ್ ಫಿಕ್ಸು. ಹೀರೋಯಿನ್ ಅಂದಮೇಲೆ ಒಳ್ಳೆ ಹುಡುಗಿ, ಕಷ್ಟ ಬರುತ್ತೆ, ಅಳಬೇಕು, ಯಾವತ್ತೋ ಒಂದು ದಿವಸ ಅದವಳಿಗೆ ಜ್ಞಾನೋದಯ ಆಗಿ ರೆಬಲ್ ಆಗ್ತಾಳೆ, ತಿರ್ಗಿ ಅದು ಫೇಲ್ಯೂರ್ ಆಗುತ್ತೆ. ಈ ಸೈಕಲಲ್ಲಿ ಹೋಗ್ತಾ ಇರುವಾಗ ನಾನು ಹೊಸದನ್ನು ಏನು ಎಕ್ಸ್ಪ್ಲೋರ್ ಮಾಡಲಿ ಅಲ್ಲಿ? ಥಿಂಗ್ ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ಳೋ ರೀತಿನೂ, ಜನಗಳ ಜೊತೆ ಕನೆಕ್ಟ್ ಆಗೋದು ಅಲ್ಲೂ ಅಷ್ಟೇ. ಈಗ ಐ ಥಿಂಕ್ ಐವ್ ಸೀನ್ ನಿಮ್ಮ ಸೋಷಿಯಲ್ ಮೀಡಿಯಾ ಇದರಲ್ಲಿ ಯು ಆ ವೆರಿ ಗರ್ಲ್ ನೆಕ್ಸ್ಟ್ ಡೋರ್, ಅಪ್ರೋಚಬಲ್. ತುಂಬ ಪೋಸ್ಟ್ಗಳಲ್ಲಿ ನಾನು ನೋಡಿದ್ದೀನಿ. ಇದೇನೋ ಇಂಗ್ಲೀಷಲ್ಲಿ ಹಾಕಿರ್ತೀರಾ, ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನೋಡೋಣ ಅನ್ನೋದು. ಈಗ ನಾನೇನು ರೇಡಿಯೋ ಶೋನಲ್ಲಿ ನಾವು ಯೂಶ್ವಲಿ ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ, ಕಾಲ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ನಮ್ಗೆ ಉತ್ತರ ಗೊತ್ತಿರಲ್ವಾ. ಅವ್ರ ಜೊತೆ ಒಂದು ಒಡನಾಟ, ಸಂಬಂಧ ಅದು ಯಾವಾಗಲೂ ಚಿಗುರಿಸಿ ಇಟ್ಕೊಳ್ಳೋದಿದೆಯಲ್ಲ. ಈ ಒಂದು ಜರ್ನಿನಲ್ಲಿ ನಿಮ್ಮ ಕಲಿಕೆಗಳೇನು ಆ್ಯಂಡ್ ನಿಮ್ಗೆ ಇದೆಲ್ಲ ಎಷ್ಟು ತೃಪ್ತಿ ಕೊಟ್ಟಿದೆ, ಏನೇನೆಲ್ಲ ನಿಮಗೆ ಕಲಿಸ್ಕೊಟ್ಟಿದೆ ಜನಗಳ ಸಂಪರ್ಕ ಥ್ರೂ ಸೋಷಿಯಲ್ ಮೀಡಿಯಾ? ನಾನು ಫಸ್ಟ್ ಸೀರಿಯಲ್ ಮಾಡುವಾಗ, ಪುಟ್ಟಗೌರಿ ಮಾಡುವಾಗ, ನಾನು ಅಷ್ಟೊಂದು ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಅಂದರೆ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಇರಲಿಲ್ಲ. ಆ್ಯಂಡ್ ಫಸ್ಟ್ಲಿ ನನಗೆ ತುಂಬ ಆಗೆಲ್ಲ ಟ್ರೋಲ್ ಎಲ್ಲ ಆಗ್ತಾ ಇತ್ತಲ್ಲ, ಹಾಗಾಗಿ ನಾನು ಏನು ನನಗೆ ತುಂಬ ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನಗೆ ಯಾರಿಗೂ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಟೈಮ್ ಹೇಳ್ಕೊಳತ್ತೆ ಬಿಡು. ಅಂದರೆ ಸೀರಿಯಲ್ ಟ್ರೋಲ್ಗೂ ನಮಗೂ ಸಂಬಂಧ ಇಲ್ಲ, ಇಷ್ಟೇ. ಅದನ್ನ ಅಷ್ಟೆಲ್ಲ ಸಮಯ ಸೀರಿಯಲ್ ಬರುವಾಗ ಒಂದು ಕಾಡಿಂದ ಎಪಿಸೋಡ್ ಎಲ್ಲ ಬರ್ತಾಯಿತ್ತು, ಅದೇನೋ ಹುಲಿ ಹಿಂದೆ ಹೋಗಿತ್ತು ಅದೆಲ್ಲ. ಸೊ ಅದು ಬಂದಾಗ ಐ ಥಿಂಕ್ ಅವಾಗ ತಾನೇ ಈ ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಾ ಇದೆ ಟೈಮಲ್ಲಿ. ಸೊ ಅದೆಲ್ಲ ನೋಡ್ಬಿಟ್ಟು ಅಯ್ಯೋ ಇದು ದೂರ ಇದ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿದೆ. ಬಟ್ ಆಫ್ಟರ್ ಕನ್ನಡತಿ ಎಲ್ಲ ಪಾಸಿಟಿವ್ ಆಗಿ ಚೇಂಜ್ ಆಗೋಯ್ತು. ಸೊ ಎರಡರಲ್ಲೂ ನನ್ನ ಪ್ರಯತ್ನ ಅಂತ ಏನೂ ಇರಲಿಲ್ಲ. ನನ್ನ ಪ್ರಯತ್ನ ಏನು, ನನ್ನ ಕೆಲಸ ಒಂದೇ. ಅವತ್ತು ಮಾಡಿದ ಕೆಲಸ ಜನಕ್ಕೆ ಇಷ್ಟ ಆಗಲಿಲ್ಲ, ಅದನ್ನು ಟ್ರೋಲ್ ಮಾಡಿದ್ರು. ಇವತ್ತು ಮಾಡಿದ ಕೆಲಸ ಇಷ್ಟ ಆಯಿತು, ನನ್ನನ್ನು ತಾನಾಗೆ ಹುಡ್ಕೊಂಬಂದು ಫಾಲೋ ಮಾಡಿದ್ರು. ನಿಮ್ಮಲ್ಲಿ ಒಂದು ಬಹಳ ಒಳ್ಳೆ ಇಮ್ಯಾಜಿನೇಷನ್ ಪವರ್ ಇರೋದು, ಅದು ಆಚೆಗೆ ಜನ ನೋಡಿರೋದು ಕಥೆಗಾರ್ತಿಯಾಗಿ, ರೈಟರ್ ಆಗಿ. ಅಲ್ಲಿ ಹಂಗೊಂದಷ್ಟು ಕ್ಯೂರಿಯಾಸಿಟೀಸ್ ಇದೆ. ಹೇಗೆ ಯೋಚನೆ ಮಾಡ್ತೀರಾ? ಮಾತಾಡೋದು ಬೇರೆ, ಪಾತ್ರಗಳನ್ನು ನಿಭಾಯಿಸೋದು ಬೇರೆ, ಆದರೆ ಬೇರೆಯವರಿಗೆ ಒಂದು ಕಥೆಯನ್ನು ಹುಟ್ಟಿಸ್ಕೊಂಡೆ ನೋಡಿ ನನ್ನ ಪ್ರಪಂಚ ಅಂತ. ಹೌ ಡು ಯು ಇಮ್ಯಾಜಿನ್ ಥಿಂಗ್ಸ್? ಬರವಣಿಗೆಗೆ ಹೇಗೆ ಇದೆಲ್ಲ? ಐ ಥಿಂಕ್ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ದಿರೋದ್ರಿಂದ ಬರವಣಿಗೆ ನನ್ನ ಮೋಡ್ ಆಫ್ ಎಕ್ಸ್ಪ್ರೆಷನ್ ಅನಿಸುತ್ತೆ. ಅದನ್ನು ಬರಿತಾ ಇರುವಾಗ, ಈಗ ನಾನು ನಿಮ್ಗೆ ಹೇಳ್ದಾಗೆ ನನ್ನನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ ನನಗೆ. ನನಗೇನು ನಾನು ಇಂಥವಳು ಅಂಥವಳು, ನಾನು ಒಳ್ಳೆಯವಳು ಕೆಟ್ಟವಳು, ನನಗಿದು ಇದೆ, ನನಗಿಷ್ಟ ಇಲ್ಲ. ನಾನೇನು ಮಾಡ್ತೀನಿ, ಪಾತ್ರಗಳನ್ನ ಸೃಷ್ಟಿ ಮಾಡ್ತೀನಿ, ಒಂದು ಕತೆ ಬರಿತೀನಿ, ನಾನು ಅದರಲ್ಲಿ ಹೇಳ್ತೀನಿ, ನಂದು ಏನೇನೋ ಇರುತ್ತೆ ಹೇಳ್ಕೊಳ್ಬೇಕಾಗಿರೋದು. ಅದನ್ನು ನೇರವಾಗಿ ನಂದು ಅಂತ ಹೇಳಲ್ಲ, ಕತೆ ಬರೆದ್ಬಿಟ್ಟು ಅದ್ರ ಪಾತ್ರದ ಮೂಲಕ ಏನೋ ಹೇಳಿಸ್ತೀನಿ. ಅದರಿಂದ ನನಗೆ ಖುಷಿ ಆಗುತ್ತೆ. ಕೆಲವೊಂದು ನಂದಿರುತ್ತೆ, ನಂದು ಇಲ್ದಿರೋದು ಇರುತ್ತೆ, ಇನ್ನೊಬ್ರದ್ದು ಎಲ್ಲ ನೋಡಿರ್ತೀನಿ ನಾನು. ಅದು ನನಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಜರ್ನಿ ಅದು. ಈಗ ನಾನು ಹೇಳಿದ್ರೆ ಏನಿರುತ್ತೆ, ಬಡಾಯಿ ಕೊಚ್ಕೊಂಡಂಗಿರುತ್ತೆ. ಅದೇ ಒಂದು ಪ್ರಪಂಚ ಸೃಷ್ಟಿ ಮಾಡಿ ಅದು ಅನ್ಬಯಾಸ್ಡ್, ಅದು ರಂಜನಿ ಅಲ್ಲ. ಅದು ಪ್ರಪಂಚ ಬಂದಿರೋದೇ ಹಿಂಗೆ. ಯಾಕೆ ನಾವು ಕಥೆಗಳನ್ನು ಕೇಳಿದಾಗ ಬೇಗ ಅದ್ರ ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಗುತ್ತೆ. ನಾವು ಅನ್ಬಯಾಸ್ಡ್ ಆಗಿರ್ತೀವಿ. ಆ ವ್ಯಕ್ತಿಯಿಂದ ನಾನೇನು ಕಲಿಯೋದು ಅಂತ ನಮಗಿರಲ್ಲ, ರಂಜನಿಯಿಂದ ನಾನೇನು ಕಲಿಯೋದು ಅಂತಿರುತ್ತೆ. ಪಾತ್ರಗಳು ನಾವು ನೋಡಿರೋಂಥ ಪಾತ್ರ ಅಥವಾ ಓದಿರೋಂಥ ಪಾತ್ರಗಳಿಂದ ನಾವು ಕಲಿಯೋಕೆ ಓಪನ್ ಇರ್ತೀವಿ ನಾವು. ಅಥವಾ ಏನೋ ಒಂದು ಕಲಿಯೋದೇ ಅಂತ ಅಲ್ಲ, ಏನೋ ಒಂದು ರಿಯಲೈಸೇಷನ್ ಇರ್ಬೋದು. ಸೊ ಇದು ಒಂದು ಥ್ರೆಡ್ಡು ಯಾಕೆ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ? ಬಿಕಾಸ್ ನೀವು ಹೇಳೋದನ್ನೆಲ್ಲ ಪೆನ್ ಮೂಲಕ ಹೇಳೋದು ನಿಮ್ಗೊಂದು ಸಖತ್ ಕಿಕ್ ಕೊಟ್ಟಿದೆ, ಅದು ಜನಕ್ಕೆ ಬೇಗ ಒಪ್ಪತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕಿದೆ. ನನ್ನೊಳಗೂ ಅದು ನನಗೇನೋ ಒಪ್ಪತ್ತೆ. ನನಗೆ ಸುಮ್ಮನೆ ಕ್ವೆಶನ್ ಕೇಳಿದ್ರೆ ನಾವು ತದ್ವಿರುದ್ಧವಾದ ಸ್ಟೇಟ್ಮೆಂಟ್ಗಳು ಕೊಡ್ಬೋದು. ಈ ಸಲ ಒಂದು ಹೇಳ್ಬೋದು, ಆಮೇಲೆ ಇನ್ನೊಂದು ಹೇಳ್ಬೋದು. ಬರೆಯುವಾಗ ಸುಳ್ಳು ಬರೆಯಲ್ಲ ನಾವು. ನಮ್ಮ ಆತ್ಮಸಾಕ್ಷಿ ತುಂಬ ಯೋಚನೆ ಮಾಡುತ್ತೆ ಅವಾಗ. ಈ ಒಂದು ಲೈನ್ ಬರೆಯೋಕ್ಕೆ ತುಂಬ ಯೋಚನೆ ಮಾಡುತ್ತೆ. ಇದೇನಾದ್ರು ಮೀನಿಂಗ್ ಇದೆಯಾ ಇದರಲ್ಲಿ ಅಂತ 1000 ಸಲ ಯೋಚನೆ ಮಾಡುತ್ತೆ. ಹೇಳುವಾಗ ಏನೋ ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ಶೋ ಮುಗ್ದೋಗುತ್ತೆ ಅಂತ. ಬರೆಯುವಾಗ ಹಂಗೆ ಮಾಡಲ್ಲ. ಅದಕ್ಕೆ ತುಂಬ ಥಾಟ್ ಬೇಕು, ತುಂಬ ಸತ್ಯನ ಸುಳ್ಳ, ಇದಕ್ಕೆ ಜನ ಏನು ಅನ್ಕೋತಾರೆ, ಓದುಗ್ರು ಏನು ಅನ್ಕೋತಾರೆ, ನಾನೇನು ಅನ್ಕೋತೀನಿ, ಆನ್ ದ ಹೋಲ್ ಏನು ಅದಕ್ಕೆ ಮೀನಿಂಗ್ ಕೊಡ್ತಾ ಇದೆ. ಸೊ ಸುಮಾರು ಇರುತ್ತೆ. ಸೊ ಹಾಗಾಗಿ ನನ್ನನ್ನು ಅದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಕೂಡ ಮಾರ್ಪಾಟ್ ಮಾಡುತ್ತೆ.
ಇಟ್ ಇಸ್ ಆಲ್ಸೋ ಪವರ್ ಆಫ್ ಜರ್ನಲಿಂಗ್ ಯು ಟಾಕಿಂಗ್ ಅಬೌಟ್. ಇವತ್ತು Correct. ಥೆರಪಿನಲ್ಲಿ ಹೇಳ್ತಾರೆ ನೀವು ಬರೆದ್ರೆ ಒಳಗಿರೋದೆಲ್ಲ ಆಚೆಗೆ ಹಾಕೋಬಹುದು ಅಂಡ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ. ಹೌದು. ಟೆಲರ್ಸ್ ನೀವು ಫಸ್ಟ್ ಬರ್ದಿದ್ದ ಪುಸ್ತಕ ಅದೆಲ್ಲ ಹೆಂಗೆ ಶುರುವಾಯಿತು? ಕತೆ ಡಬ್ಬಿನಾ? ಕತೆ ಡಬ್ಬಿ ಅಂದರೆ ನಾನು ಪುಸ್ತಕ ಬರಿಬೇಕು ಅಂತಲೇ ಹೊರಟಿರಲಿಲ್ಲ. ನಾನು ಅದಕ್ಕೆ ಮುಂಚೆ ಬರಿಬೇಕು ಅಂತ ಶುರು ಮಾಡ್ಕೊಂಬಿಟ್ಟಿದ್ದೆ. ನಾನು ಹಿಂಗೆ ಸೀನ್ ಬರೆಯೋದು ಹೆಂಗೆ, ಅದು ಬರೆಯೋದು ಹೆಂಗೆ, ಇದು ಬರೆಯೋದು ಹೆಂಗೆ. ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ಒಂದು ನಾಟಕ ಬರೆದಿದ್ದೆ. ನಾಟಕ ಬರೆದು ನಾನೇ ನನಗೆ ಗೊತ್ತಿರೋಂಗೆ ನಿರ್ದೇಶನ ಮಾಡಿದ್ದೆ ಸ್ಕೂಲಲ್ಲಿ ಸ್ಕಿಟ್ಟು. ಹಾಗಾಗಿ ನನಗೆ ನನಗೆ ಇನ್ನೇನೋ ಮಾಡಬಲ್ಲೆ, ನಾನು ಇನ್ನೂ ಕತೆಗಳನ್ನ ಹೇಳಬಲ್ಲೆ ಅಂತ ನನಗನ್ಸುತ್ತೆ. ಈಗ ನಾನು ಅದೇ ದಾರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋದು. ಐ ವಾಂಟ್ ಟು ಟೆಲ್ ಸ್ಟೋರೀಸ್, ಐ ವಾಂಟ್ ಟು ರೈಟ್, ಐ ವಾಂಟ್ ಟು ಡೈರೆಕ್ಟ್. ಆ ಥರ ನನಗೆ ನೆಕ್ಸ್ಟ್ ಜನ ನನ್ನನ್ನು ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದರೆ, ಹಿಂದಿನ ಇವಳಿಗೆ ಇದೇ ಮಾಡೋಕ್ಕಾಗತ್ತೆ ಅಂತ ಫಿಕ್ಸ್ ಆಗೋದು ಯಾರಿಗೂ ಆದರೂ ಅಷ್ಟೇ, ಫಿಕ್ಸ್ ಆಗಬೇಡಿ, ಮಾಡಿ ಕೆಲಸ ನೋಡ್ಬಿಟ್ಟು ಆಮೇಲೆ ಮಾತಾಡಬೇಕು ಅಂತ. ಹಾಗಾಗಿ ಸೊ ಬರಿಬೇಕಂತ ಇತ್ತು. ಬೇರೆ ಬೇರೆ ಬರಿತಾ ಇದ್ದೆ ಸ್ಕೂಲ್ ಕಾಲೇಜ್ ಡೇಸಿಂದಾನು. ನನಗೆ ಬರೆಯೋದು ಇಷ್ಟ ಆಯಿತು. ಪ್ರವಾಸ ಕಥನಗಳು ಬರಿತಾ ಇದ್ದೆ. ಆ್ಯಕ್ಚುಲಿ ಪಬ್ಲಿಷ್ ಆಗದೆ ಇರೋದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಸುಮಾರು ಬರ್ತಿದ್ದೀನಿ. ಸ್ಕೂಲ್ ಕಾಲೇಜ್ಗೆ ಹೋಗಿ ಬಂದರೆ ನನ್ನ ಕತೆ ಇನ್ನೊಬ್ರಿಗೆ ಹೇಳೋಕ್ಕಿಂತ ನಂಗೆ ಬರೆಯೋದು ಇಷ್ಟ ಆಯಿತು. ಹೇಗಾಯಿತು, ಹೊರಟಾಗ ಏನಾಗಿತ್ತು, ಅಲ್ಲಿ ಎಷ್ಟೊಂದು ಅನ್ಫಿಲ್ಟರ್ಡ್ ಒಪಿನಿಯನ್ಸ್ ಬರಿಬೋದು. ಯಾರ ಬಗ್ಗೆನೂ ಇಷ್ಟ ಇರಲಿಲ್ಲ ಅಥವಾ ನನಗೇನೋ ಬೇಜಾರಾಯಿತು. ನಾನು PUC ಡಿಗ್ರಿನಲ್ಲಿ ಹೋಗಿದ್ದೆ. ನನ್ನ ಫ್ರೆಂಡ್ ಕೇಳಿದ್ಲು, ನಿನಗೆ ಅಲ್ಲೆಲ್ಲರೂ ನೋಡಿದ್ರೆ ಬಾಯ್ ಫ್ರೆಂಡ್ ಬಗ್ಗೆ, ಕ್ಲಾಸ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ನಾನು ನೋಡಿದ್ರೆ ಬರೀ ಶೂಟಿಂಗು, ಮನೆ, ಅದು ಇದು ಅಂತ ಇದ್ದೀನಿ. ನನಗೆ ನನ್ನ ಏಜ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಾ ಇಲ್ವಾ, ಬೋರಿಂಗ್ ಪರ್ಸನ್ ಆಗ್ತಾ ಇದ್ದೀನಾ, ಇದನ್ನೆಲ್ಲ ಬರೆದಿದ್ದೀನಿ ನಾನು ನನ್ನ ಡಿಗ್ರಿ ಕಾಲೇಜ್ ಟ್ರಿಪ್ಪಲ್ಲಿ. ಐ ವಾಸ್ ವೆರಿ ಬ್ಯುಸಿ. ಕಾಲೇಜ್ಗೆ ಹೋಗು, ಅಟೆಂಡೆನ್ಸ್ ಮೇಂಟೈನ್ ಮಾಡು, ಶೂಟಿಂಗ್ ಹೋಗು, ಇದೇ ಥರ ಇದ್ದಿದ್ದು ಜರ್ನಿನಲ್ಲಿ ನನಗೆ ಒಂಥರ ಬೋರ್ ಆಗಿತ್ತು. ಬೇರೆನೂ ಬರಿಬೇಕು, ಸೀರಿಯಲ್ಲು ಬರಿಬೇಕು. ನನಗೆ ಇದಾದಮೇಲೆ ಸೀರಿಯಲ್ ಮುಗ್ದಿದ ತಕ್ಷಣ ನಾರ್ಮಲಿ ಜನ ಏನು ಮಾಡ್ತಾರೆ, ನೀನು ಹಿಂದೆ ಏನು ಮಾಡ್ತೀಯೋ ಮುಂದೆನೂ ಅದೇ ಮಾಡ್ತೀಯ ಅಂದ್ಕೊಂಡು ಕರಿತಿರ್ತಾರೆ. ಈ ಸೀರಿಯಲ್ ಮಾಡ್ತೀಯಾ, ಆ ಸೀರಿಯಲ್ ಮಾಡ್ತೀಯಾ, ರಿಯಾಲಿಟಿ ಶೋ ಮಾಡ್ತೀಯಾ, ಬಿಗ್ ಬಾಸ್ ಮಾಡ್ತೀಯಾ. ಸರ್ ಅದು ಯಾವುದೂ ಮಾಡಲ್ಲ, ನಾನು ಬರಿತೀನಿ. ಈ ರಂಜಿನಿಗೆ ಏನು ಹುಚ್ಚಿಡ್ದಿದೆ, ಬರಿತೀನಿ ಅಂತಾಳಲ್ಲ ಅಂತ ಚಾನಲಲ್ಲಿ ಅಂತ ಅಂದ್ಕೊಂಡ್ರೋ ಏನೋ ಅಂತ. ಸರಿ ಏನು ಬರಿತೀಯ ಬಾಮ್ಮ ಬರಿ ಅಂತ. ಹಾಗೆ ಒಂದು ಇಷ್ಟ ದೇವತೆ ಅನ್ನೋ ಸೀರಿಯಲ್ನ ಬರೆದೆ. ಆ ಸೀರಿಯಲ್ ಬರೆಯುವಾಗ ನನ್ನ ಒಳಗೆ ಬರಿತೀನಿ ಅನ್ನುವಾಗ ನಮ್ಮೊಳಗೆ ಒಂದು ಇವಾಗ ಡಾನ್ಸ್ ಮಾಡ್ತೀನಿ ಅಂದ್ಕೊಂಡಿರ್ತೀನಿ. ನನ್ನ ಎಬಿಲಿಟಿ ಏನಂತ ನಾನು ಮಾಡಿದಾಗಲೇ ಗೊತ್ತು. ಹಾಗೆ ಬರೆಯುವಾಗ ನನಗೆ ಗೊತ್ತು ನನಗೆ ಎಷ್ಟು ಎಲ್ಲೆಲ್ಲಿ ಎಡವಿದ್ದೀನಿ, ಎಲ್ಲೆಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಇದೆ ಅಂತ. ಒಂದು ಸಲ ನಮ್ಗೆ ಗೊತ್ತಾದಮೇಲೆ ಪ್ಲಸ್ ಪಾಯಿಂಟ್ನ ಹಿಡ್ಕೊಂಡ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಕೋವಿಡ್ ಬಂತು. ಕೋವಿಡ್ ಸಮಯದಲ್ಲಿ ಎಲ್ಲ ಫ್ರೀ ಇದ್ವಿ. ನಾನು ಜೋಗಿ ಸರ್ ಪರಿಚಯ ಆಗಿದ್ದರು, ರೈಟ್ರು, ಒಂದು ಕನ್ನಡತಿ ರೈಟ್ರ್ ಮೂಲಕ, ವಿಕಾಸ್ ನೇಗಿಲೋಣಿ ಅವರ ಮೂಲಕ ಪರಿಚಯ ಆಗಿದ್ದರು. ಅವ್ರು ಹೋದಾಗ ಅವ್ರಿಗೂ ಬರಿತೀನಿ ನಾನು ಅಂತ ಅಂದಿದ್ದೆ. ಅವರು ಅವಧಿ ಅಂತ ಒಂದು ವೆಬ್ಸೈಟ್ ಇದೆ, ಬರೀರಿ ಅಂದರು. ಪ್ರತಿ ಶುಕ್ರವಾರ ಸಣ್ಣ ಕತೆ ಬರೆಯೋಕ್ಕೆ ಶುರು ಮಾಡಿದೆ. ಪ್ಯೂರ್ಲಿ ನನಗೋಸ್ಕರ ಬರೆಯೋಕ್ಕೆ ಶುರು ಮಾಡಿದೆ, ರೈಟಿಂಗ್ ಎಕ್ಸಸೈಸ್ ಅಂತ. ಜನ ಎಷ್ಟು ಫ್ರೀ ಇದ್ದರು ಆ ಟೈಮಲ್ಲಿ ಅಂದರೆ, ನಾನು ಸಣ್ಣ ಕತೆಗಳು ಓದಿ ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಮಟ್ಟಕ್ಕೆ ಶುಕ್ರವಾರ ಇಷ್ಟಿಷ್ಟು ಕಾಮೆಂಟ್ಸು, 300, 400, 500. ಸೀರಿಯಲ್ ನೋಡಿ ಮರೆಯೋದು ಓಕೆ, ನನ್ನ ಕತೆಗಳನ್ನ ಆ ವೆಬ್ಸೈಟಿಗೆ ಹೋಗಿ ಓದಿ ನನ್ನ ಸೋಷಿಯಲ್ ಮೀಡಿಯಾಲಿ ಕಮೆಂಟ್ ಸೆಕ್ಷನಲ್ಲಿ ಪೂರ್ತಿ ರೆಸ್ಪಾನ್ಸು. ನನಗೆ ಅದೊಂಥರ ವಾವ್ ಅಂತ ಖುಷಿ ಆಗೋಯ್ತು. ನನ್ನ ಕತೆಗಳೇನೋ ಕನೆಕ್ಟ್ ಆಗ್ತಾ ಇದೆ ಜನಕ್ಕೆ, ನಾನು ಹೇಳ್ತಿರೋದು ಇಷ್ಟಪಡ್ತಿದ್ದಾರೆ. ಸರಿ ಬರೆಯೋಣ ಶುಕ್ರವಾರ 15 ಶುಕ್ರವಾರ ಬರೆದೆ. ತಲೆ ಖಾಲಿ ಆಯಿತು, ಇನ್ನಾಗಲ್ಲ ನನಗೆ. ಟಾಕಿಂಗ್ ಅಬೌಟ್ ಮನಿ, ನಮ್ಮ ಜಸ್ಟ್ ಕ್ಯೂರಿಯಸಲ್ಲಿ ಅಗೇನ್ ಯಾರೋ ಸೀರಿಯಲ್ಗೆ ಬರೋರು ಏನೋ ಲೆಕ್ಕಾಚಾರಗಳಲ್ಲಿ ನೋಡ್ತಾ ಇರ್ಬೋದು. ಡು ಯು ರಿಮೆಂಬರ್ ನಿಮ್ಮ ಫಸ್ಟ್ ಪೇ ಚೆಕ್? ಯಾ ಶ್ಯೂರ್, 9,000 ಚಿಲ್ಲರೆ. ವಾವ್. 1,400 ಒಂದು ದಿನಕ್ಕೆ. ಆ ಥರದ್ದು ಒಂದು 10 ದಿನ ಶೂಟಿಂಗ್ ಮಾಡಿದರೆ ಎಷ್ಟಾಯಿತು, 15,000 ತನಕ ಬಂದಿರ್ಬೋದು. ಮೈನಸ್ TDS 10%, 9,400 ಏನೋ ಬಂದಿತ್ತು. ದೊಡ್ಡ ಹಣ ಅಂತ ತಗೊಬಂದು ತೋರಿಸಿದ್ದೆ. ಐ ಥಿಂಕ್ ಒಂದು ಸೀರಿಯಲ್ ಸಕ್ಸಸ್ ಆದಮೇಲೆ ದಿನಕ್ಕೆ 1-1.5 ಲಕ್ಷ ಪೇಮೆಂಟ್ ತೊಗೊಳ್ಳೋ ಆರ್ಟಿಸ್ಟ್ಗಳು ಇದ್ದಾರಲ್ವಾ? ಹೌದು. ಹಾಗಾಗಿ ಟುಡೇ ಇವತ್ತು ನೀವು ಸೆಕ್ಯೂರ್ ಆಗಿದ್ದೀರಾ ಅಂತಂದರೆ ದುಡ್ಡಿನ ವಿಚಾರದಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ಸ್ಗಳನ್ನು ನೀವು ಮಾಡ್ತೀರಾ? ಕ್ಯಾನ್ ಯು ಹೆಲ್ಪ್ ಅಸ್? ಸೈಟ್ ತೊಗೊಂಡಿದ್ದೀರಾ? ಯಾವ ಥರ ನಿಮ್ಮ ಸದ್ಯದ ಕಂಡೀಷನಿಂಗ್, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ನಿಮ್ಗೆ ಆಸೆ? ನಾನು ಒಂದೇ ಹೇಳ್ತೀನಿ, ಆ್ಯಕ್ಟಿಂಗಿಂದ ದುಡ್ದು ಶ್ರೀಮಂತರಾಗೋಕ್ಕಾಗಲ್ಲ. ನಾನಲ್ಲ, ಶಾರುಖ್ ಖಾನ್ ಕೂಡ ಆಗೋಕ್ಕಾಗಿಲ್ಲ. ಅವರು ಎಲ್ಲ ದುಡ್ದು ಶ್ರೀಮಂತರಾಗಿರೋದು ಸಿನಿಮಾ ಮಾಡಿ ಅಲ್ಲ, ಇನ್ವೆಸ್ಟ್ಮೆಂಟ್ಗಿಂತ ಮುಂಚೆ ಅವ್ರು ದುಡ್ದಿದ್ದು ಅವರು ಮಿಡಲ್ ಈಸ್ಟಲ್ಲಿ ಹೋಗಿ ಮದುವೆಗಳಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸು, ಆ್ಯಡ್ಸು, ಅಂದರೆ ನಮಗೆ ಬಂದಿರೋದನ್ನು
ಯೂಸ್ ಮಾಡ್ಕೊಂಡ್ರಿಂದ. ಸೊ ಆ ಒಂದು ಫೇಮನ್ನು ಯೂಸ್ ಮಾಡಿ ಬಾಕಿ ಆಪರ್ಚುನಿಟೀಸಿಂದ ದುಡ್ಡು ಮಾಡ್ಕೊಂಡಿರೋದು. ನಮಗೆ ಸಿನಿಮಾದವರು ನಮ್ಗೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ ಅನ್ನೋದೆಲ್ಲ ಹೈಪ್ ಮಾಡಿರೋದು. ಅವರು ದೊಡ್ಡ ಸ್ಟಾರ್ ಆಗಿರ್ಬೋದು, ಇವತ್ತು ಕೊಡ್ಬೋದು, ನಂಗೆ ಗೊತ್ತಿಲ್ಲ, ಅದ್ರ ಟ್ರಾನ್ಸ್ಪರೆನ್ಸಿ. ಬಟ್ ಒಂದು ಕಾಮನ್ ಸೆನ್ಸಿಂದ ಹೇಳ್ಬೋದು, ಯಾವುದೇ ಆ್ಯಕ್ಟರ್ ಆದರೂ ಕೂಡ ಅವರು ಆ್ಯಕ್ಟಿಂಗ್ ಮಾಡಿ ದುಡ್ಡು ತೊಗೊಳಕ್ಕಾಗಲ್ಲ. ಯಾಕಂದರೆ ನಾವೆಲ್ಲರೂ ಮಾಡ್ತಿರೋದು ಹಣ ಅನ್ನೋ ಯೋಚನೆ ನಮಗೆ ಫಸ್ಟ್ ಬಂದರೆ ನಾವು ಆ್ಯಕ್ಟ್ರೇ ಆಗೋಕ್ಕಾಗಲ್ಲ, ಅಥವಾ ಡೈರೆಕ್ಟ್ರ ಇಡೀ ಸಿನಿಮಾನೇ ಮಾಡೋಕ್ಕಾಗಲ್ಲ. ಅಮೇಝಿಂಗ್ ರಂಜಿನಿ. ಇನ್ನೂ ಸಾಕಷ್ಟು ನಿಮ್ಮ ಥರದ ವ್ಯಕ್ತಿತ್ವಗಳ ಜೊತೆ ಕೂತ್ಕೊಂಡಾಗ ಐ ಆಮ್ ಶ್ಯೂರ್ ಇನ್ನೊಂದು ನೆಕ್ಸ್ಟ್ 1-2 ವರ್ಷ ಆದಮೇಲೆ ಮೀಟ್ ಮಾಡಿದ್ರು ಅಲ್ಲಿ ಎಷ್ಟೋ ಚಾಪ್ಟರ್ಸ್ಗಳು ಆ್ಯಡ್ ಆಗಿರುತ್ತೆ, ಅಥವಾ ಇವತ್ತು ಎಲ್ಲ ಚಾಪ್ಟರ್ ಬಗ್ಗೆನೂ ನಾವು ಕೂಲಂಕುಷವಾಗಿ ನೋಡಿಲ್ಲ. ಮತ್ತು ಮುಂದೆ ಮಾತಿಗೆ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಎಪಿಸೋಡ್, ಲೈಫಲ್ಲಿ ಆಲ್ವೇಸ್ ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್.